ಹಾದಿ ಹಿಡಿಯುತ್ತಾ ಸಿಲಿಕಾನ್ ಸಿಟಿ ಬೆಂಗಳೂರು. ಗಾರ್ಡನ್ ಸಿಟಿ ಹೋಗಿ ಏರ್ ಪೊಲ್ಯೂಷನ್ ಸಿಟಿ ಆಗ್ತಾ ಇದೆ ಬೆಂದಕಾಳೂರು. ಬೆಂಗಳೂರು ಅಂದ್ರೆ ಗಾರ್ಡನ್ ಸಿಟಿ ಅಂತ ಕರೀತಾ ಇದ್ರು. ಬೆಂಗಳೂರು ಸುತ್ತಮುತ್ತ ಇದ್ದ ಕಾಡು ಈ ನಗರವನ್ನ ತಂಪಾಗಿ ಇಟ್ಟಿತ್ತು. ಜಸ್ಟ್ 20 ವರ್ಷಗಳ ಹಿಂದೆ ಅಷ್ಟೇ ಬೆಂಗಳೂರು ತುಂಬಾ ಮರಗಳು ತುಂಬಿತ್ತು. ಆದ್ರೆ ಈಗ ಎಲ್ಲವೂ ಬದಲಾಗ್ತಾ ಇದೆ. ಗಾರ್ಡನ್ ಸಿಟಿ ಹೆಸರು ಹೋಗಿ ಏರ್ ಪೊಲ್ಯೂಷನ್ ಗಾರ್ಬೇಜ್ ಸಿಟಿ ಅನ್ನೋ ಹೆಸರು ಮೈಗಂಟಿಕೊಳ್ತಾ ಇದೆ. ಇದೀಗ ಬೆಂಗಳೂರು ಬಗ್ಗೆ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಿರೋ ವರದಿ ನೋಡಿದ್ರೆ ನೀವೆಲ್ಲ ಬೆಚ್ಚಿ ಬೀಳೋದು ಗ್ಯಾರಂಟಿ. ಹೌದು, ಬೆಂಗಳೂರಿನ ಗಾಳಿಯ ಗುಣಮಟ್ಟ 2 ಸಿಗರೆಟ್ ಸೇದಿದಷ್ಟು ಹಾನಿಕಾರಕ ಅನ್ನೋ ಭಯಾನಕ ಬ್ರೇಕಿಂಗ್ ನ್ಯೂಸ್ ಅನ್ನು ಕೇಂದ್ರ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಿದೆ. ಸದ್ಯದಲ್ಲೇ ದೆಹಲಿಯಂತೆ ಇಲ್ಲಿಯ ಜನರು ಕೂಡ ಆಕ್ಸಿಜನ್ಗೋಸ್ಕರ ಪರದಾಡಬೇಕಾಗುತ್ತದೆ ಎನ್ನಲಾಗ್ತಿದೆ. ವಿಶ್ವದಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಇರೋ ನಗರ ಪೈಕಿ ಬೆಂಗಳೂರು 2ನೇ ಸ್ಥಾನ ಪಡೆದುಕೊಂಡಿದೆ. ಅದಕ್ಕೆ ಕಾರಣ ಪ್ರತಿದಿನ ರಸ್ತೆಗಿಳಿಯುತ್ತಿರುವ ವಾಹನಗಳ ಸಂಖ್ಯೆ. ಸರಿಸುಮಾರು ದಿನಕ್ಕೆ 3,000 ಹೊಸ ವಾಹನಗಳು ಸಿಲಿಕಾನ್ ಸಿಟಿ ರಸ್ತೆಗೆ ಇಳಿಯುತ್ತಿದ್ದಾವಂತೆ. ಇದೇ ಕಾರಣದಿಂದಾಗಿ ಗಾರ್ಡನ್ ಸಿಟಿಯ ಹವಾಮಾನ ತೀರಾ ಕಳಪೆಯಾಗಿದೆ ಅಂತೆ. ಪ್ರತಿದಿನ ಬೆಂಗಳೂರಿಗೆ ಕೆಲಸ ಹುಡುಕಿ ಬರುವವರ ಸಂಖ್ಯೆ ಹೇಗೆ ಹೆಚ್ಚಾಗ್ತಿದೆಯೋ ಹಾಗೆ ವಾಹನ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. 2,100 ದ್ವಿಚಕ್ರ ವಾಹನಗಳು, 600 ಕಾರುಗಳು, ಆಟೋಗಳು, ಬಸ್ಸು, ಲಾರಿ ಹೀಗೆ ಎಲ್ಲವೂ ಸೇರಿ 3,000 ವಾಹನಗಳು ಪ್ರತಿದಿನ ರಸ್ತೆಗಿಳಿಯುತ್ತಿವೆ. ಇದರಿಂದ ವಿಪರೀತ ಟ್ರಾಫಿಕ್ ಸಮಸ್ಯೆ ಜೊತೆಗೆ ವಾಯು ಮಾಲಿನ್ಯ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಈ 3 ವರ್ಷಗಳಲ್ಲಿ ಬೆಂಗಳೂರಿನ ವಾಹನಗಳ ಸಂಖ್ಯೆ ನೋಡಿದ್ರೆ ಶಾಕ್ ಆಗ್ತೀರಾ. 2023-24ರಲ್ಲಿ ಬೈಕು, ಕಾರು, ಆಟೋ, ಲಾರಿ, ಬಸ್ಸು ಸೇರಿದಂತೆ ಸುಮಾರು 7,25,597 ವಾಹನಗಳು ರಿಜಿಸ್ಟರ್ ಆಗಿ ರೋಡ್ಗಿಳಿದಿವೆ. ಇನ್ನು 2024-25ರಲ್ಲಿ 7,22,873 ವಾಹನಗಳು ಸೇರ್ಪಡೆಯಾಗಿವೆ. ಇನ್ನು 2025-26ರಲ್ಲಿ 7,87,671 ವಾಹನಗಳು ರೋಡ್ಗಿಳಿದಿವೆ. ಇಲ್ಲಿಯವರೆಗೆ 1,25,94,899 ವಾಹನಗಳು ಬೆಂಗಳೂರು ರಸ್ತೆಗಳಲ್ಲಿ ರಾಜ್ಯಭಾರ ನಡೆಸುತ್ತಿವೆ. ಇತ್ತ ಕರ್ನಾಟಕದಲ್ಲಿ ಒಟ್ಟು 350 ಕೋಟಿ ವಾಹನಗಳಿದ್ರೆ ಆ ಪೈಕಿ ಬೆಂಗಳೂರಿನಲ್ಲಿ 1.25 ಕೋಟಿ ವಾಹನಗಳಿವೆ. ಇನ್ನು ಅಕ್ಕಪಕ್ಕದ ರಾಜ್ಯಗಳ ವಾಹನ ಸೇರಿಸಿದರೆ ಅದು 1.5 ಕೋಟಿ ಮೀರಿ ಹೋಗಿದೆ. ಕೇವಲ 50,000 ವಾಹನ ಓಡಾಡುವ ಸಾಮರ್ಥ್ಯ ಇರುವ ರಸ್ತೆಯಲ್ಲಿ 1.5 ಕೋಟಿ ವಾಹನ ಓಡಾಡಿದ್ರೆ ಏನಾಗಲ್ಲ ಹೇಳಿ. ಇದರ ಜೊತೆಗೆ ಅಭಿವೃದ್ಧಿಯ ಹೆಸರಿನಲ್ಲಿ ಲಕ್ಷಾಂತರ ಮರಗಳನ್ನ ಕಡಿಯಲಾಗ್ತಿದೆ. ಕೆರೆ ಕಟ್ಟೆಗಳು ಮುಚ್ಚಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎದ್ದು ನಿಂತಿವೆ. ಜೊತೆಗೆ ಬೆಂಗಳೂರು ಟೆಕ್ನಿಕಲ್ ಹಬ್ ಆಗಿರೋದ್ರಿಂದ ಪ್ರತಿದಿನ ಸಾವಿರಾರು ಮಂದಿ ಈ ನಗರದತ್ತ ಮುಖ ಮಾಡ್ತಿದ್ದಾರೆ. ಹಾಗಾಗಿ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಒಳ್ಳೆ ಗಾಳಿಗಾಗಿ ದುಡ್ಡು ಕೊಡುವ ದಿನ ಬಂದರೂ ಅಚ್ಚರಿ ಪಡಬೇಕಿಲ್ಲ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.